ಅಮ್ಮ, ಯಾಕಮ್ಮ ಕೋಪ ಮಾಡ್ಕೊಂಡು ಬಂದ್ಬಿಟ್ಟೆ? ಓ, ಕಾವೇರಿ ನೆನಪಾಗಿ ಬೇಜಾರು ಮಾಡ್ಕೊಂಡು ಬಂದೆ ಅಂತ ಕಾಣುತ್ತೆ ಅಲ್ವಾ? ಹೌದು ಶಶಿ, ಮನೇಲಿ ಮನೆ ಮಗಳು ಮದುವೆ ಸಂಭ್ರಮ ನಡೀತಿದೆ. ಇಂಥ ಸಮಯದಲ್ಲಿ ಮನೆ ಸೊಸೆ ಆಗಿ ಕಾವೇರಿ ನಮ್ಮನೇಲಿರಬೇಕು. ಎಲ್ಲ ಸಂಭ್ರಮದಲ್ಲೂ ಭಾಗಿಯಾಗಬೇಕಲ್ವಾ? ಹೌದಮ್ಮ, ಕಾವೇರಿ ಇಲ್ಲದೆ ಈ ಸಂಭ್ರಮ ಎಲ್ಲ ಮಾಡಬೇಕಾಗಿದೆಯಲ್ಲ ಅನ್ನೋದು ನನ್ನ ಮನಸ್ಸಲ್ಲೂ ಬೇಜಾರಿದೆ. ಮನೆಯಲ್ಲಿ ಇವರೆಲ್ಲ ಆಡೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಆದರೂ ಒಂದು ಹೆಣ್ಣಿನ ಜೀವನ ಸೆಟ್ಲ್ ಆಗ್ತಿದೆಯಲ್ಲ, ಅದರಲ್ಲೂ ನನ್ನ ಮಗಳ ಜೀವನ ಸೆಟ್ಲ್ ಆಗ್ತಿದೆಯಲ್ಲ ಅಂತ ಇವ್ರು ಆಡಿದ್ದಕ್ಕೆಲ್ಲ ಬಾಯಿ ಮುಚ್ಕೊಂಡಿದ್ದೀನಷ್ಟೇ. ಆದ್ರೂ ಅಮ್ಮ, ನಮ್ಮ ಸ್ವಾರ್ಥದಿಂದ ಒಂದು ಹೆಣ್ಣು ಮಗುವಿನ ಜೀವನ ಹಾಳಾಗ್ತಿದೆಯಲ್ಲ ಅನ್ನೋ ನೋವಿದ್ದೇ ಇದೆ. ಒಂದಲ್ಲ ಶಶಿ, ಎರಡು. ಅಲ್ಲಿ ಕಾವೇರಿ ಜೀವನ ಹಾಳಾಗ್ತಿದೆ, ಇಲ್ಲಿ ವೃಂದ ಜೀವನನೂ ಹಾಳಾಗ್ತಿದೆ. ಏನಮ್ಮ ನೀನು ಆ ಸೈಕೋನ್ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ? ಹಾಗೆ ಮಾತಾಡಬಾರ್ದು ಶಶಿ. ಅವಳ ಕೋಪ ಜಾಸ್ತಿ ಇರಬಹುದು, ಅವಳು ಮಾಡೋದೆಲ್ಲ ನಮಗೆ ತಪ್ಪು ಅಂತ ಅನ್ನಿಸ್ಬೋದು. ಆದ್ರೆ ನಮ್ಮ ಸ್ವಾರ್ಥಕ್ಕೆ ನಾವು ಅವಳನ್ನ ಬಳಸ್ಕೊಳ್ತಿದ್ದೀವಿ ಅಂತ ನಿನಗನ್ನಿಸ್ತಿಲ್ವಾ? ಅಗಸ್ತ್ಯ ಅವಳನ್ನ ಮದುವೆ ಆಗಲ್ಲ ಅಂತ ಗೊತ್ತಿದೆ, ಆದರೂ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ವೃಂದ ಏನೇ ಇರಬಹುದು, ಆದರೂ ಅವಳೊಂದು ಹೆಣ್ಣು ಕಣೋ. ತಾನು ಮದುವೆ ಆಗೋ ಹುಡುಗನ ಬಗ್ಗೆ ಅವಳಷ್ಟು ಪಾಸಿಟಿವ್ ಆಗಿರೋದು ತಪ್ಪ? ಯೋಚನೆ ಮಾಡು. ನೀನ್ ಹೇಳೋದೆಲ್ಲ ಸರಿ ನಮ್ಮ, ಆದ್ರೆ ಇದನ್ನೆಲ್ಲ ಹ್ಯಾಕ್ ಸಾಲ್ವ್ ಮಾಡೋದು? ಯೋಚನೆ ಮಾಡ್ತಾ ಕೂತ್ರೆ ತಲೆ ಕೆಟ್ಟೋಗುತ್ತೆ. ಏನು ಮಾಡೋಕ್ಕಾಗಲ್ಲ ಶಶಿ. ಇಷ್ಟು ದಿವಸ ನಾವು ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಕೆಲಸನೂ ಮಾಡ್ತಿದ್ವಿ. ಇನ್ನು ಮುಂದೇನು ಹಾಗೆ ಮಾಡಿದ್ರಾಯ್ತು. ದೇವರು ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ಯಾವ ಕಾಲಕ್ಕೆ ಏನೇನಾಗಬೇಕೋ ಅದೇ ಆಗುತ್ತೆ ಶಶಿ. ಜೊತೆಗೆ ನಾನಂತೂ ಕಾವೇರಿಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಅದರಲ್ಲೂ ಈಗಿಬ್ರು ಮಧ್ಯೆ ಪ್ರೀತಿ ಚಿಗುರಿದೆ. ಆ ಪ್ರೀತಿನ ನಾನು ಒಂದು ಮಾಡೇ ಮಾಡ್ತೀನಿ. ಅಮ್ಮ ಮಗ ಎಷ್ಟೇ ಪ್ಲಾನ್ ಮಾಡಿದ್ರು ಆ ಕಾವೇರಿನ ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕಾಗ್ಲಿ, ನನ್ನ ಮಗನ ಜೊತೆ ಬಾಳೋದಕ್ಕಾಗ್ಲಿ ನಾನು ಯಾವತ್ತೂ ಬಿಡಲ್ಲ. ನಾನಂತೂ ಕಾವೇರಿಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಅರೆ, ಇದೇನಿದು? ಅತ್ತೆ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ ಅತ್ತೆ, ಹೇಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ನೀನಿಲ್ವಲ್ಲ, ಎಲ್ರು ತುಂಬಾ ಚೆನ್ನಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಅನಿಕನ್ ಮದುವೆ ಮುಗಿಯೋವರೆಗೂ ನೀನು ಈ ಕಡೆ ತಲೆ ಹಾಕೋ ಹಾಗಿಲ್ಲ. ಅದನ್ನು ಹೇಳೋದಕ್ಕೆ ನಿನಗೆ ಕಾಲ್ ಮಾಡಿದ್ದು. ಯಾಕತ್ತೆ ಹೀಗೆ ಹೇಳ್ತಿದ್ದೀರಾ? ನಾನು ಅಲ್ಲಿಗೆ ಬಂದು ಮದುವೆ ಕೆಲಸಗಳಿಗೆ ಸಹಾಯ ಮಾಡೋದು ಬೇಡವಾ? ಏಯ್, ಮೊದಲು ನೀನು ನನ್ನನ್ನು ಅತ್ತೆ ಅತ್ತೆ ಅಂತ ಕರೆಯೋದನ್ನ ಬಿಡ. ನೀನು ನನ್ನನ್ನು ಅತ್ತೆ ಅಂತ ಕರೆದ್ರೆ ಮೈ ಪರ್ಚ್ಕೊಳಂಗಾಗುತ್ತೆ ನನಗೆ. ನೀನು ಇಲ್ಲಿಗೆ ಬರದೇ ಇದ್ರೆ ನನ್ನ ಮಗಳು ಮದುವೆ ಚೆನ್ನಾಗಿ ನಡೆದು ಅವಳು ಗಂಡನ ಮನೆಗೆ ಆರಾಮಾಗಿ ಸೇರ್ಕೋತಾಳೆ. ಅಷ್ಟು ಮಾಡಿದ್ರೆ ಸಾಕು. ಅದೇ ನೀನು ನನಗೆ ಮಾಡೋ ಸಹಾಯ. ಏನಾದರೂ ನೀನು ನನಗೆ ಉಪಕಾರ ಮಾಡಬೇಕು ಅನ್ನೋದಿದ್ರೆ ನೀನು ಇಲ್ಲಿಗೆ ಬರಬೇಡ, ಅಲ್ಲೇ ಪರ್ಮನೆಂಟಾಗಿ ಸೇರ್ಕೊಂಬಿಡು. ನೀವು ಹೇಗೆ ಹೇಳ್ತಿದ್ದೀರಾ? ಆದರೆ ಸಾಕು ನಿಲ್ಸೆ.
ಅತ್ತೆನೂ ಅಗಸ್ತ್ಯನೂ ಬಲವಂತ ಮಾಡಿದ್ರೆ ನೀನಿಲ್ಲಿಗೆ ಬರೋ ಹಾಗಿಲ್ಲ. ಅತ್ತೆ, ನಡೀತಾ ಇರೋದು ನನ್ನ ಅದಕ್ಕೆ ಮದುವೆ. ನಾನೇ ಇಲ್ಲ ಅಂದ್ರೆ ಹೇಗೆ? ಮನೆ ಹಿರಿ ಸೊಸೆಯಾಗಿ ಮದ್ವೆಗೆ ಓಡಾಡಬೇಕಾಗಿರೋದು ನನ್ನ ಕರ್ತವ್ಯ. ಸಾಕ್ ಬಾಯ್ ಮುಚ್ಚೆ. ಸೊಸೆ ಅಂತೆ ಸೊಸೆ. ಯಾವ ಸೊಸೆನೆ ನೀನು? ಈ ಮನೆ ಸೊಸೆ ವೃಂದ. ನಿನಗೆ ಈ ಮನೇಲಿರೋ ಭಾಗ್ಯನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ತೆಪ್ಪಗಿದ್ರೆ ಬದುಕೊಂತೀಯ. ಇಲ್ಲ ಅಂದ್ರೆ ನಿನ್ನ ಜೀವನ ನರಕ ಆಗೋಗುತ್ತೆ. ನೀನ್ ಕಾಲಿಟ್ಟ ಜಾಗದಲ್ಲಿ ಒಂದು ಗರ್ಕೆ ಹುಲ್ಲು ಬೆಳೆಯೋದಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಏನಾಯ್ತು ಅಂತ ನೋಡ್ಲಿಲ್ವಾ? ದರಿದ್ರದವಳು ನೀನು. ನೀನ್ ಕಾಲಿಟ್ರೆ ನನ್ನ ಮಗಳು ಮದುವೆಗೂ ಕಂಟ್ಕಾನೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀನ್ ಇಲ್ಲಿಗೆ ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ. ಸರಿಯಾಗಿ ಕೇಳಿಸ್ಕೊ. ಇಷ್ಟು ಹೇಳಿದ್ಮೇಲೂ ಅತ್ತೆ ಅತ್ತೆ ಅನ್ಕೊಂಡು ಈ ಮನೇಲಿ ವಕ್ರಿಸ್ಕೊಳಕ್ಕೆ ಏನಾದರೂ ಬಂದ್ಯೋ ಚೆನ್ನಾಗಿರಲ್ಲ. ಹಲೋ, ಹೇಳಿ ಪ್ರಮೋದಮ್ಮರೇ. ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಕಾವೇರಿ ಹೇಗಿದ್ದಾಳೆ? ನಾವು ಆರಾಮು. ಕಾವೇರಿ ಕೂಡ ಚೆನ್ನಾಗಿದ್ದಾಳೆ. ಮತ್ತೇನು ವಿಷಯ ಪ್ರಮೋದಮ್ಮರೇ? ವಿಷಯ ಇದೆ ಶಾಂತಮ್ಮ. ನಾಡಿದ್ದು ನಾವೆಲ್ಲರೂ ಮದುವೆ ಜವಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇವಾಗಿನ ಮಕ್ಕಳೆಲ್ಲರೂ ಡಿಸೈನರ್ ವೇರ್ ತಗೊಂಡ್ಬಿಡ್ತಾರೆ. ಆದ್ರೆ ನಾವು ಧಾರೆ ಸೀರೆ, ಬಂದವ್ರಿಗೆಲ್ಲ ಸೀರೆ ಕೊಡೋದಕ್ಕೆ ನಾವು ತಗೋಬೇಕಲ್ವಾ? ಹೌದು, ನಿಜ. ಮದುವೆ ಅಂದಮೇಲೆ ಅದೆಲ್ಲ ತಗೊಳ್ಳೋದಿದ್ದೇ ಇರುತ್ತಲ್ಲ. ಅದಕ್ಕೆ ಮನೆ ಸೊಸೆ ಕೂಡ ನಮ್ಮ ಜೊತೆಲಿ ಇರಬೇಕು ಅನ್ನೋದು ನನ್ನ ಆಸೆ. ಕಾವೇರಿನ ಹೇಗಾದ್ರೂ ಮಾಡಿ ಕಳಿಸ್ಕೊಡಿ ಶಾಂತಮ್ಮ. ಅಯ್ಯೋ, ಅದಕ್ಕೇನಂತೆ ಕಳಿಸ್ಕೊಡ್ತೀನಿ ಬಿಡಿ. ಸೊಸೆ ಅಂದಮೇಲೆ ಅದನ್ನೆಲ್ಲ ಮಾಡಬೇಕಾದ್ದು ಅವಳ ಕರ್ತವ್ಯ ತಾನೇ ಅಲ್ವಾ ಪ್ರಮೋದಮ್ಮರೇ? ಅದು ನಿಜಾನೇ. ಆದರೆ ವಿಷಯ ಹೀಗಿದೆ ಅಂತ ಕಾವೇರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅವಳು ಬರಲ್ಲ ನೋಡಿ. ಜೊತೆಗೆ ಇಲ್ಲಿನ ಪರಿಸ್ಥಿತಿ ಕೂಡ ನಿಮಗೆ ಗೊತ್ತಿದೆಯಲ್ಲ. ಇಲ್ಲಿ ಎಲ್ಲರೂ ಕೋಪ ಮಾಡ್ಕೋತಾರೆ. ಹಾಗಾದ್ರೆ ಹೇಗೆ ಕಳಿಸೋದು ಅಂತೀರಾ ಪ್ರಮೋದಮ್ಮರೇ? ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ, ಕೇಳಿಸ್ಕೊಳ್ಳಿ. ಒಳ್ಳೆ ಉಪಾಯ. ಆಯ್ತು, ಹಾಗೆ ಮಾಡ್ತೀನಿ. ಎಲ್ರೂ ತಾವೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾನೊಂದು ಒಳ್ಳೆ ಬುದ್ಧಿ ಕಲಿಸ್ಬೇಕು. ಆದರೆ ಇದರಿಂದ ನಮ್ಮ ಕಾವೇರಿಗೆ ಯಾವ ತೊಂದರೆನೂ ಇಲ್ಲ ತಾನೇ? ಇಲ್ಲ 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 ಶಾಂತಮ್ಮ, ಅವಳನ್ನ ಇಲ್ಲಿ ಕಳಿಸೋ ಜವಾಬ್ದಾರಿ ನಿಮ್ದು. ಇಲ್ಲಿ ಬಂದ ಮೇಲೆ ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ನಾನು ಇರೋವಾಗ ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವೇ ಆ ಮಗುಗೆ ರಕ್ಷೆ ಪ್ರಮೋದಮ್ಮವ್ರೆ. ಅವಳು ನನ್ನ ಮೊಮ್ಮಗಳು ತಾನೇ ಶಾಂತಮ್ಮ. ಕಾವೇರಿಗೆ ಅನುಮಾನ ಬರ್ದೇ ಇರೋ ಹಾಗೆ ನೀವು ನೋಡಿಕೊಂಡು ಅವಳನ್ನ ಕಳಿಸ್ಕೊಡಿ. ಓಕೆನಾ? ಆಯ್ತು, ಬಾಯ್.